ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವತ್ತಿನ ದಿನಮಾನಗಳಲ್ಲಿ ಮನೆ, ಅಪಾರ್ಟ್ಮೆಂಟ್, ಕಚೇರಿ, ಅಂಗಡಿ ಮತ್ತು ಪಾರ್ಕಿಂಗ್ ಸ್ಥಳಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳು ಸಾಮಾನ್ಯ. ಭದ್ರತೆಗಾಗಿ ಸಿಸಿಟಿವಿ ಅಳವಡಿಸೋದು ತಪ್ಪಲ್ಲ. ಆದ್ರೆ ನೀವು ಬಾಡಿಗೆ ಮನೆಯಲ್ಲಿ ವಾಸಿಸ್ತಾ ಇದ್ರೆ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಮನೆ ಮಾಲೀಕರು ಬಾಡಿಗೆ ಮನೆಯಲ್ಲಿ ಎಲ್ಲೆಂದರಲ್ಲಿ ಸಿಸಿಟಿವಿ ಹಾಕಬಹುದೇ? ಮನೆ ಅವರ ಹೆಸರಿನಲ್ಲಿದೆ ಎಂಬ ಕಾರಣಕ್ಕೆ ಬಾಡಿಗೆದಾರರ ಪ್ರತಿಯೊಂದು ಚಟುವಟಿಕೆಯನ್ನ ಕ್ಯಾಮೆರಾದ ಮೂಲಕ ಗಮನಿಸುವ ಹಕ್ಕು ಅವರಿಗೆ ಇದೆಯಾ? ಇಲ್ಲಿ ಆಸ್ತಿ ಮಾಲೀಕರ ಹಕ್ಕು ಮತ್ತು ಬಾಡಿಗೆದಾರರ ಗೌಪ್ಯತೆಯ ಹಕ್ಕು ಎರಡನ್ನೂ ಪರಿಗಣಿಸಬೇಕಾಗುತ್ತೆ. ಮೊದಲನೇದಾಗಿ, ಮನೆ ಮಾಲೀಕರು ಸಿಸಿಟಿವಿ ಹಾಕಬಹುದೇ? ಸಾಮಾನ್ಯವಾಗಿ ತಮ್ಮ ಆಸ್ತಿಯ ಭದ್ರತೆಗಾಗಿ ಮನೆ ಮಾಲೀಕರು ಸಿಸಿಟಿವಿ ಅಳವಡಿಸಬಹುದು. ಮುಖ್ಯ ಗೇಟ್, ಪ್ರವೇಶ ದ್ವಾರ, ಪಾರ್ಕಿಂಗ್ ಪ್ರದೇಶ ಅಥವಾ ಎಲ್ಲರೂ ಬಳಸುವ ಸಾಮಾನ್ಯ ಕಾರಿಡಾರ್ಗಳಂತಹ ಸ್ಥಳಗಳಲ್ಲಿ ಭದ್ರತಾ ಉದ್ದೇಶಕ್ಕಾಗಿ ಕ್ಯಾಮೆರಾ ಇಡೋದು ಸಮರ್ಥನೀಯವಾಗಿರಬಹುದು. ಕಳ್ಳತನ ತಡೆಯೋದು, ಅನಧಿಕೃತ ಪ್ರವೇಶವನ್ನ ಗಮನಿಸೋದು ಅಥವಾ ಆಸ್ತಿಯ ಸುರಕ್ಷತೆಯನ್ನ ಕಾಪಾಡೋದು ಇಂತಹ ಸಿಸಿಟಿವಿಯ ಮಾನ್ಯ ಉದ್ದೇಶಗಳಾಗಬಹುದು. ಆದ್ರೆ ಸಮಸ್ಯೆ ಸಿಸಿಟಿವಿ ಇರೋದ್ರಲ್ಲಿ ಮಾತ್ರ ಅಲ್ಲ, ಕ್ಯಾಮೆರಾ ಎಲ್ಲಿದೆ, ಯಾವ ದಿಕ್ಕಿನಲ್ಲಿದೆ ಮತ್ತು ಏನನ್ನ ರೆಕಾರ್ಡ್ ಮಾಡ್ತಾ ಇದೆ ಅನ್ನೋದೇ ಇಲ್ಲಿ ಮುಖ್ಯವಾಗುತ್ತೆ. ಒಂದು ಉದಾಹರಣೆಯ ಸಹಿತ ನೋಡ್ತಾ ಹೋಗೋಣ. ಬಾಡಿಗೆದಾರನ ಮನೆಯ ಮುಖ್ಯ ಬಾಗಿಲಿನ ಹೊರಗೆ ಸಿಸಿಟಿವಿ ಇದೆ ಅಂತ ಅಂದ್ಕೊಳ್ಳಿ. ಅದು ಕೇವಲ ಪ್ರವೇಶ ದ್ವಾರವನ್ನ ರೆಕಾರ್ಡ್ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಆ ಕ್ಯಾಮೆರಾವನ್ನ ಕೇವಲ ಬಾಡಿಗೆ ಮನೆ ಎಂಬ ಕಾರಣಕ್ಕೆ ಕಾನೂನು ಬಾಹಿರ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಅದೇ ಕ್ಯಾಮೆರಾವನ್ನ ಬಾಡಿಗೆದಾರರ ಮನೆಯ ಒಳಭಾಗ ಕಾಣುವಂತೆ ತಿರುಗಿಸಿದ್ರೆ ಅಥವಾ ಅವರ ಖಾಸಗಿ ಬಾಲ್ಕನಿ, ಕಿಟಕಿ ಅಥವಾ ಮನೆಯೊಳಗೆ ವೈಯಕ್ತಿಕ ಚಟುವಟಿಕೆಗಳು ನಿರಂತರವಾಗಿ ರೆಕಾರ್ಡ್ ಆಗುವಂತೆ ಮಾಡಿದ್ರೆ ಆಗ ಪರಿಸ್ಥಿತಿ ಬದಲಾಗುತ್ತೆ. ಇಲ್ಲಿ ಗೌಪ್ಯತೆಯ ಹಕ್ಕು ಪ್ರಮುಖವಾಗುತ್ತೆ. 2017ರಲ್ಲಿ ಸುಪ್ರೀಂ ಕೋರ್ಟ್ನ ಕೆಎಸ್ ಪುಟ್ಟಸ್ವಾಮಿ ತೀರ್ಪಿನಲ್ಲಿ ಗೌಪ್ಯತೆಯ ಹಕ್ಕು ಸಂವಿಧಾನದ ಆರ್ಟಿಕಲ್ 21ರ ಅಡಿಯಲ್ಲಿ ರಕ್ಷಿಸಲ್ಪಡುವ ಮೂಲಭೂತ ಹಕ್ಕಿನ ಭಾಗ ಅಂತ ಸ್ಪಷ್ಟಪಡಿಸಲಾಯಿತು. ಗೌಪ್ಯತೆ ವ್ಯಕ್ತಿಯ ಜೀವನ, ಸ್ವಾತಂತ್ರ್ಯ, ಘನತೆ ಮತ್ತು ವೈಯಕ್ತಿಕ ಆಯ್ಕೆಗಳೊಂದಿಗೆ ಸಂಬಂಧಿಸಿದೆ. ಹೀಗಾಗಿ ಮನೆ ನಿಮ್ಮ ಆಸ್ತಿಯಾಗಿರಬಹುದು, ಆದ್ರೆ ಅದನ್ನ ಬಾಡಿಗೆಗೆ ನೀಡಿದ ನಂತರ ಬಾಡಿಗೆದಾರರ ಖಾಸಗಿ ಜೀವನದ ಮೇಲೆ ಯಾವುದೇ ಮಿತಿ ಇಲ್ಲದೆ ನಿಗಾ ಇಡುವ ಹಕ್ಕು ಸ್ವಯಂಚಾಲಿತವಾಗಿ ಸಿಗೋದಿಲ್ಲ. ಇದೇ ವಿಚಾರವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಕಲ್ಕತ್ತಾ ಹೈಕೋರ್ಟ್ನ ಇತ್ತೀಚಿನ ಪ್ರಕರಣವೊಂದು ಗಮನಾರ್ಹವಾಗಿದೆ. ಈ ಪ್ರಕರಣದಲ್ಲಿ ಒಟ್ಟು 15 ಸಿಸಿಟಿವಿ ಕ್ಯಾಮೆರಾಗಳ ವಿಚಾರ ನ್ಯಾಯಾಲಯದ ಮುಂದೆ ಬಂದಿತ್ತು. ಅವುಗಳಲ್ಲಿ ಕೆಲವು ಕ್ಯಾಮೆರಾಗಳು ಸಾಮಾನ್ಯ ಕಾರಿಡಾರ್ ಅಥವಾ ಹಾಲ್ನಲ್ಲಿ ಕಿಟಕಿ ಮತ್ತು ಒಳಭಾಗದ ಚಟುವಟಿಕೆಗಳು ನಿರಂತರವಾಗಿ ರೆಕಾರ್ಡ್ ಆಗುವಂತ ಸಾಧ್ಯತೆಗಳಿತ್ತು. ಇಂತಹ ಮೇಲ್ವಿಚಾರಣೆ ಬಾಡಿಗೆದಾರರ ಗೌಪ್ಯತೆಗೆ ಧಕ್ಕೆ ತರತ್ತೆ ಅಂತ ನ್ಯಾಯಾಲಯ ಹೇಳಿ ಸಂಬಂಧಿಸಿದ 5 ಕ್ಯಾಮೆರಾಗಳ ಕಾರ್ಯಾಚರಣೆಯನ್ನ ತಡೆಯುತ್ತೆ. ಅದೇ ಸಮಯದಲ್ಲಿ ಭದ್ರತೆಗಾಗಿ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಳ್ಳುವುದಕ್ಕೆ ಅವಕಾಶವನ್ನ ನೀಡುತ್ತೆ. ಇದರಿಂದ ಒಂದು ಪ್ರಮುಖ ಅಂಶ ಏನು ಅಂದ್ರೆ, ಸಿಸಿಟಿವಿ ಭದ್ರತೆಗಾಗಿ ಇರಬಹುದು, ಆದ್ರೆ ಅದರ ಹೆಸರಿನಲ್ಲಿ ಬಾಡಿಗೆದಾರರ ಖಾಸಗಿ ಜೀವನದ ಮೇಲೆ ನಿರಂತರ ನಿಗಾ ಇಡುವಂತಿಲ್ಲ. ಇನ್ನು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ 1882ರ ಸೆಕ್ಷನ್ 108 ಕೂಡ ಇಲ್ಲಿ ಪ್ರಸ್ತುತವಾಗುತ್ತೆ. ಈ ಸೆಕ್ಷನ್ನ ಪ್ರಕಾರ ಬಾಡಿಗೆ ಒಪ್ಪಂದದ ನಿಯಮಗಳನ್ನ ಪಾಲಿಸ್ತಾ ಇರುವ ಬಾಡಿಗೆದಾರನಿಗೆ ಒಪ್ಪಂದದ ಅವಧಿಯಲ್ಲಿ ಆಸ್ತಿಯನ್ನ ಅನಗತ್ಯ ಅಡಚಣೆ ಇಲ್ಲದೆ ಅನುಭವಿಸುವ ಹಕ್ಕು ಇದೆ. ಅಂದ್ರೆ ಮನೆ ಮಾಲೀಕರಿಗೆ ಆಸ್ತಿಯ ಮೇಲೆ ಮಾಲೀಕತ್ವ ಇದೆ ಎನ್ನುವ ಕಾರಣಕ್ಕೆ ಬಾಡಿಗೆದಾರನ ವಾಸಸ್ಥಳದಲ್ಲಿ ಅನಿಯಮಿತವಾಗಿ ಹಸ್ತಕ್ಷೇಪ ಮಾಡುವ ಅಧಿಕಾರ ಸಿಗೋದಿಲ್ಲ. ಇದರ ಅರ್ಥ ಮನೆ ಮಾಲೀಕರು ಸಿಸಿಟಿವಿ ಬಳಸಲೇಬಾರದು ಅಂತ ಅಲ್ಲ, ಭದ್ರತೆಗಾಗಿ ಸಾಮಾನ್ಯ ಪ್ರದೇಶಗಳಲ್ಲಿ ಸಿಸಿಟಿವಿ ಅಳವಡಿಸೋದು ಮತ್ತು ಬಾಡಿಗೆದಾರರ ಖಾಸಗಿ ಸ್ಥಳಗಳನ್ನ ನಿರಂತರವಾಗಿ ಗಮನಿಸೋದು ಇವೆರಡು ಒಂದೇ ವಿಷಯ ಅಲ್ಲ. ಇದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ನ ಸೆಕ್ಷನ್ 66 ಕೂಡ ಗೌಪ್ಯತೆಯ ವಿಚಾರದಲ್ಲಿ ಗಮನಾರ್ಹವಾಗಿದೆ. ಈ ಸೆಕ್ಷನ್ ವ್ಯಕ್ತಿಯ ಅನುಮತಿ ಇಲ್ಲದೆ ಗೌಪ್ಯತೆಯನ್ನ ಉಲ್ಲಂಘಿಸುವ ಪರಿಸ್ಥಿತಿಯಲ್ಲಿ ಅವರ ಪ್ರೈವೇಟ್ ಏರಿಯಾ ಚಿತ್ರವನ್ನ ಸೆರೆಹಿಡಿಯೋದು, ಪ್ರಕಟಿಸುವುದು ಅಥವಾ ಪ್ರಸಾರ ಮಾಡೋದಕ್ಕೆ ಶಿಕ್ಷೆಯ ಅವಕಾಶವನ್ನ ಹೊಂದಿದೆ. ಹೀಗಾಗಿ ಕ್ಯಾಮೆರಾ ನನ್ನ ಮನೆಯಲ್ಲಿದೆ, ಆದ್ದರಿಂದ ನಾನು ಬೇಕಾದಂತೆ ಯಾರನ್ನಾದ್ರೂ ರೆಕಾರ್ಡ್ ಮಾಡಬಹುದು ಅನ್ನುವ ವಾದವನ್ನ ಕಾನೂನಿನಲ್ಲಿ ಸರಳವಾಗಿ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಯಾವ ರೀತಿಯ ಸಿಸಿಟಿವಿ ಹೆಚ್ಚು ಸಮರ್ಥನೀಯ ನೋಡ್ತಾ ಹೋಗೋಣ. ಮುಖ್ಯ ಗೇಟ್, ಸಾಮಾನ್ಯ ಪ್ರವೇಶ ದ್ವಾರ, ಪಾರ್ಕಿಂಗ್ ಪ್ರದೇಶ ಅಥವಾ ಎಲ್ಲರೂ ಬಳಸುವಂತ ಕಾರಿಡಾರ್ನಂತ ಸ್ಥಳಗಳಲ್ಲಿ ಭದ್ರತಾ ಉದ್ದೇಶಕ್ಕಾಗಿ ಕ್ಯಾಮೆರಾ ಇಡೋದು ಸಾಮಾನ್ಯವಾಗಿ ಕಡಿಮೆ ಸಮಸ್ಯೆ. ಆದ್ರೆ ಕ್ಯಾಮೆರಾದ ದಿಕ್ಕು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಬಾಡಿಗೆದಾರರು ಅನುಮತಿ ನೀಡಿದ್ರೆ ಎಲ್ಲವೂ ಸರಿ ಅಂತ ಅಂದುಕೊಳ್ಬಹುದೇ,
ಅನುಮತಿ ಒಂದು ಪ್ರಮುಖ ಅಂಶವಾಗಬಹುದಷ್ಟೇ. ಆದ್ರೆ ಪರಿಸ್ಥಿತಿಯನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳದೆ ಕೇವಲ ಅನುಮತಿ ಕೊಟ್ಟಿದ್ದೇನೆ ಎಂಬ ಕಾರಣಕ್ಕೆ ಯಾವುದೇ ರೀತಿಯ ಮೇಲ್ವಿಚಾರಣೆ ಕಾನೂನುಬದ್ಧವಾಗತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕ್ಯಾಮ್ರಾ ಎಲ್ಲಿದೆ, ಏನನ್ನ ರೆಕಾರ್ಡ್ ಮಾಡ್ತಾ ಇದೆ, ಯಾಕೆ ರೆಕಾರ್ಡ್ ಮಾಡ್ತಾ ಇದೆ ಮತ್ತು ಆ ರೆಕಾರ್ಡಿಂಗ್ ಗಳನ್ನ ಹೇಗೆ ಬಳಸಲಾಗ್ತಾ ಇದೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಅದೇ ಸಮಯದಲ್ಲಿ ಮನೆ ಮಾಲೀಕರ ಹಕ್ಕುಗಳನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ತಮ್ಮ ಆಸ್ತಿಯನ್ನ ಕಳ್ಳತನ, ಹಾನಿ ಅಥವಾ ಅನಧಿಕೃತ ಪ್ರವೇಶದಿಂದ ರಕ್ಷಿಸಿಕೊಳ್ಳೋದಕ್ಕೆ ಅವರು ಸೂಕ್ತ ಭದ್ರತಾ ಕ್ರಮಗಳನ್ನ ಕೈಗೊಳ್ಳಬಹುದು. ಸಾಮಾನ್ಯ ಪ್ರದೇಶಗಳಲ್ಲಿ ಸಿಸಿಟಿವಿ ಅಳವಡಿಸುವುದು ಅದರ ಒಂದು ಭಾಗವಾಗಿರಬಹುದು. ಹೀಗಾಗಿ ಈ ವಿಚಾರ ಕೇವಲ ಮನೆ ಮಾಲೀಕರ ಹಕ್ಕು ಅಥವಾ ಬಾಡಿಗೆದಾರರ ಹಕ್ಕು ಅಂತ ಒಂದೇ ಬದಿಯಿಂದ ನೋಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಇದು ಮುಖ್ಯವಾಗಿ ಭದ್ರತೆ ಮತ್ತು ಗೌಪ್ಯತೆಯ ನಡುವಿನ ಸಮತೋಲನದ ಪ್ರಶ್ನೆಯಾಗುತ್ತೆ. ಬಾಡಿಗೆದಾರರಿಗೆ ತಮ್ಮ ಖಾಸಗಿ ಜೀವನದ ಮೇಲೆ ಸಿಸಿಟಿವಿ ಮೂಲಕ ಅನಗತ್ಯ ನಿಗಾ ಇಡ್ಲಾಗ್ತಾ ಇದೆ ಅಂತ ಅನಿಸಿದ್ರೆ ಮೊದಲು ಮನೆ ಮಾಲೀಕರೊಂದಿಗೆ ಮಾತನಾಡಬಹುದು. ಕ್ಯಾಮೆರಾದ ದಿಕ್ಕನ್ನ ಬದಲಿಸಬಹುದು. ಖಾಸಗಿ ಪ್ರದೇಶ ಕಾಣದಂತೆ ಮಾಡೋದು ಅಥವಾ ಭದ್ರತಾ ಉದ್ದೇಶಕ್ಕೆ ಅಗತ್ಯವಿರುವ ಪ್ರದೇಶಕ್ಕೆ ಮಾತ್ರ ಕ್ಯಾಮೆರಾವನ್ನ ಸೀಮಿತಗೊಳಿಸುವಂತೆ ಕೇಳಬಹುದು. ಜೊತೆಗೆ ಬಾಡಿಗೆ ಒಪ್ಪಂದದಲ್ಲಿ ಸಿಸಿಟಿವಿ ಅಥವಾ ಗೌಪ್ಯತೆಗೆ ಸಂಬಂಧಿಸಿದ ಯಾವುದೇ ಷರತ್ತುಗಳಿವೆಯಾ ಅನ್ನೋದನ್ನ ಪರಿಶೀಲಿಸಬೇಕು. ಸಮಸ್ಯೆ ಮುಂದುವರೆದ್ರೆ ಪರಿಸ್ಥಿತಿಗೆ ಅನುಗುಣವಾಗಿ ಕಾನೂನು ಸಲಹೆ ಪಡೆದುಕೊಳ್ಳೋದು ಸೂಕ್ತ. ಹಾಗಾದ್ರೆ ಕೊನೆಯದಾಗಿ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಹೌದು, ಮನೆ ಮಾಲೀಕರು ಬಾಡಿಗೆ ಮನೆಯಲ್ಲಿ ಸಿಸಿಟಿವಿ ಅಳವಡಿಸಬಹುದು. ಆದ್ರೆ ಎಲ್ಲೆಂದರಲ್ಲಿ ಯಾವುದೇ ಉದ್ದೇಶಕ್ಕಾಗಿ ಸಿಸಿಟಿವಿ ಅಳವಡಿಸುವ ಅನಿಯಮಿತ ಹಕ್ಕು ಅವರಿಗೆ ಇದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಒಟ್ಟಾರೆಯಾಗಿ ಸಿಸಿಟಿವಿ ಭದ್ರತೆಗಾಗಿ ಇರಬೇಕು, ಖಾಸಗಿ ಜೀವನದ ಮೇಲೆ ಅನಗತ್ಯ ನಿಗಾ ಇಡುವುದಕ್ಕಲ್ಲ. ಮನೆ ಮಾಲೀಕತ್ವದ ಹಕ್ಕು ಕೂಡ ಅಷ್ಟೇ ಅನಿವಾರ್ಯ. ಅದೇ ರೀತಿ ಬಾಡಿಗೆದಾರನ ಗೌಪ್ಯತೆ ಮತ್ತು ಶಾಂತಿಯುತವಾಗಿ ವಾಸಿಸುವ ಹಕ್ಕಿಗೂ ಕಾನೂನಿನಲ್ಲಿ ಮಹತ್ವ ಇದೆ. ಆದ್ದರಿಂದ ಬಾಡಿಗೆ ಮನೆಯಲ್ಲಿ ಸಿಸಿಟಿವಿ ಅಳವಡಿಸುವಾಗ ಕ್ಯಾಮೆರಾ ಎಲ್ಲಿದೆ ಅನ್ನುವುದಕ್ಕಿಂತ ಅದು ಏನನ್ನ ನೋಡ್ತಾ ಇದೆ, ಯಾಕೆ ನೋಡ್ತಾ ಇದೆ ಎನ್ನುವಂತಹ ಪ್ರಶ್ನೆ ಹೆಚ್ಚು ಮುಖ್ಯವಾಗುತ್ತೆ.